ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಕರ್ತನೇ, ಇಷ್ಟರವರೆಗೆ ಸ್ವಾಮಿ ನಿನ್ನ ಮಕ್ಕಳಾಗಿರುವಂಥ ನಾವು ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಈಗಲಾದರೂ ಸ್ವಾಮಿ ನಿಮ್ಮ ವಾಕ್ಯವನ್ನು ಕೇಳುವಂಥ ಅವಕಾಶವನ್ನು, ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ನಿನ್ನ ಮಕ್ಕಳಾಗಿರುವಂಥ ನಾವು ನಿಮ್ಮ ವಾಕ್ಯವನ್ನು ಕೇಳಿ ದೇವ ಮರೆಯದಂತೆ ಪ್ರತಿಯೊಂದು ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಳ್ಳಲು ಸಹಾಯ ಮಾಡೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ದೇವರ ವಾಕ್ಯವನ್ನು ಕೇಳುವಾಗ ಯಾರು ಮಾತಾಡಬಾರ್ದು. ಎಲ್ಲರೂ ನಿಶ್ಶಬ್ದವಾದ ರೀತಿಯಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ. ಪ್ರಿಯರೇ, ದೇವರ ವಾಕ್ಯವನ್ನು ಕೇಳುವಂಥ ನಾವು, ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂಥ ನಾವು ಒಂದು ವಿಷಯವನ್ನು ನಾವು ಗಮನಿಸಬೇಕು. ಇವತ್ತು ದೇವರ ವಾಕ್ಯವನ್ನು ನಾವು ಎಷ್ಟು ಸಲ ಓದಿದರೂ ಕೂಡ ದೇವರ ವಾಕ್ಯವು ಅನ್ನುವಂಥದ್ದು ಆಯಿತು, ಇದು ಹಳೇದಾಯಿತು, ಇದರಲ್ಲಿರುವಂಥ ಸಾರಾಂಶವನ್ನೇನು ಇಲ್ಲ ಅನ್ನೋದಕ್ಕಾಗದು. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಎಷ್ಟು ಸಲ ಓದಿದರೂ ಕೂಡ ಅಷ್ಟು ಸಲ ನಾವು ಹೊಸ ಹೊಸ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದೇ ಹೊರತು, ಒಂದು ಸಲ ಎರಡು ಸಲ ನಾವು ದೇವರ ವಾಕ್ಯವನ್ನು ಓದಿದ ನಂತರ ಆಯಿತು, ಇನ್ನು ಈ ಒಂದು ವಾಕ್ಯದಲ್ಲಿ ಹೊಸದು ಅನ್ನುವಂಥದ್ದೇನೂ ಇರಲಾರದು ಅನ್ನುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದ ಕಾರಣ ಇವತ್ತು ಒಬ್ಬ ಮನುಷ್ಯನು ಯಾವುದಾದ್ರೂ ಒಂದು ಘಟನೆಯನ್ನು ಟಿ ವಿಯ ಮುಖಾಂತರ ತೋರಿಸುವನು, ಯಾವುದಾದ್ರೂ ಒಂದು ಘಟನೆಯನ್ನು ಟಿ ವಿಯ ಮುಖಾಂತರ ತೋರಿಸಿದಾಗ ನಾವು ಅದನ್ನು ಮತ್ತೆ 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 ನೋಡಿದರೂ ಕೂಡ ಅದು ಅದರಲ್ಲಿ ಏನು ಹೊಸದು ಅನ್ನುವಂಥದ್ದು ಕಾಣಿಸದು. ಉದಾಹರಣೆಗೆ ಭೂಕಂಪದಿಂದಲೂ ಅನೇಕ ಮಂದಿ ನಷ್ಟವಾದರು, ಉದಾಹರಣೆಗೆ ತುಫಾನಿನಿಂದಲೂ ಅನೇಕ ಮಂದಿ ನಷ್ಟವಾದರು. ಆದರೆ ಟಿ ವಿಯಲ್ಲಿ ತೋರಿಸುವಂಥ ಸಮಯದಲ್ಲಿ ನಾವು ನೋಡಿರುವಂಥದ್ದನ್ನೇ ನೋಡ್ತೀವಿ ಹೊರತು ಹೊಸದು ಅನ್ನುವಂಥದ್ದೇನು ಅದರಲ್ಲಿ ಕಾಣಿಸದು. ಆದರೆ ದೇವರ ವಾಕ್ಯವನ್ನು ಮಾತ್ರ, ಅಥವಾ ದೇವರ ವಾಕ್ಯವು ಮಾತ್ರ ಓದುತ್ತಿರುವಾಗ ಪ್ರತಿಯೊಂದು ದಿನ ನಾವು ಎಷ್ಟು ಸಲ ದೇವರ ವಾಕ್ಯವನ್ನು ಓದಿದರೂ ಕೂಡ ಅಷ್ಟು ಸಲ ಹೊಸ ಹೊಸ ವಿಷಯಗಳು ನಮಗೆ ಕಾಣಬರುವವು ಪ್ರಿಯರೇ. ಉದಾಹರಣೆಗೆ ಪೇಪರ್ ಓದುವಂಥವ್ರನ್ನು ಕೂಡ ನಾವು ನೋಡ್ಬೋದು. ಪೇಪರ್ ಓದುತ್ತಿರುವಾಗ ಅದು ಹೊಸದಾಗಿ ಕಾಣುವುದು, ಅದು ಓದಿದ ನಂತರ ಅದರಲ್ಲಿ ಹೊಸದು ಅನ್ನುವಂಥದ್ದು ತಿರುಗಿ ಅದರಲ್ಲಿ ಏನು ಬರುವುದಿಲ್ಲ, ಅದರಲ್ಲಿ ಏನು ಹುಟ್ಟಂಗಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ತಿದ್ದೀವಿ ಪ್ರಿಯರೇ. ಆದರೆ ದೇವರ ವಾಕ್ಯವು ಮಾತ್ರ ಹೊಸ ಹೊಸ ವಿಷಯಗಳನ್ನು ಹೇಳುವಂಥದ್ದು, ಹೊಸ ವಿಷಯಗಳನ್ನು ತಿಳಿಸುವಂಥದ್ದು ಪ್ರಿಯರೇ. ಇಂಥ ಒಂದು ಹೊಸ ಹೊಸ ವಿಷಯಗಳನ್ನು ಕೇಳುವಂಥ ನಾವು ನಮ್ಮ ಮನಸ್ಸುಗಳನ್ನು ಹೊಸದಾಗಿ ಮಾರ್ಪಡಿಸಿಕೊಂಡು ಹೊಸದಾಗಿರುವಂಥ ದೇವರ ಲೋಕ ಅಂದರೆ ಪರಲೋಕವನ್ನು ಸೇರುವಂಥ ಅವಕಾಶವನ್ನು ನಾವೆಲ್ಲರೂ ತಂದುಕೊಳ್ಳುವುದಕ್ಕೋಸ್ಕರವಾಗಿ ಇವತ್ತು ನಾವು ಆರಿಸಿಕೊಂಡಿರುವಂಥ ಪಾಠವು ಪ್ರಿಯರೇ, ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಎರಡನೇ ಬರೋಣ ಯಾವಾಗ ಅನ್ನುವಂಥ ವಿಷಯವನ್ನು ಬೈಬಲು ಆಧಾರದೊಂದಿಗೆ ಕೇಳುವಂಥ ಅವಕಾಶವನ್ನು ದೇವರು ನಮಗೆ ಕೊಟ್ಟಿರುವನು ಪ್ರಿಯರೇ. ಇವತ್ತು ನಾವು ಕೇಳುವಂಥ ಪಾಠವೇನಂತಂದರೆ, ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಎರಡನೇ ಬರೋಣ ಯಾವಾಗ ಅನ್ನುವಂಥ ವಿಷಯವನ್ನು ಬೈಬಲು ಆಧಾರದೊಂದಿಗೆ ಖಚಿತವಾಗಿ ನಾವು ಆಲೋಚನೆ ಮಾಡುವಂಥ ಸಮಯವು ಸಿಕ್ಕಿದೆ ಪ್ರಿಯರೇ. ಇವತ್ತು ಭಾಳಷ್ಟು ಮಂದಿ ಯೇಸು ಕ್ರಿಸ್ತನು ಎರಡನೇ ಬರೋಣದ ವಿಷಯವಾಗಿ ಹೇಳಿರುವಂಥವರನ್ನು ಕೂಡ ನಾವು ನೋಡ್ತಿದ್ದೀವಿ.
ಯೇಸು ಸ್ವಾಮಿಯವರು ಬರುವಂಥ ದಿನಗಳು ಹತ್ತಿರವಾದವು. ಯೇಸು ಸ್ವಾಮಿಯವರು ಬರುವಂಥ ದಿನಗಳು ಸಮೀಪವಾದವು. ನಾವು ಅಂತ್ಯ ದಿನಗಳಲ್ಲಿದ್ದೀವಿ. ಯೇಸು ಸ್ವಾಮಿಯವರು ಬರುವಂಥ ದಿನಗಳು ಸಮೀಪವಾಗಿವೆ ಎಂದು ಭಾಳಷ್ಟು ಮಂದಿ ಮಾತನಾಡುವರು. ಅದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತು ಯಾಕೆ ಯೇಸು ಸ್ವಾಮಿಯವರು ಬರುವಂಥ ದಿನಗಳು ಹತ್ತಿರವಾದವು, ಆತನು ಬರುವಂಥ ದಿನಗಳು ಸಮೀಪವಾದವು, ನಾವು ಅಂತ್ಯ ದಿನಗಳಲ್ಲಿದ್ದೀವಿ ಅಂತೇಳಿ ಭಾಳಷ್ಟು ಮಂದಿ ಸೇವಕರು ಮಾತನಾಡುವುದಕ್ಕೆ ಆಧಾರವೇನು ಅಂತಂದರೆ ಸ್ವಾಮಿಯವರು ಹೇಳಿದರು ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವೂ ಹೇಳುವವು, ಮತ್ತು ಭೂಕಂಪಗಳು, ಅಲ್ಲಲ್ಲಿ ಬರಗಾಲಗಳು ಆಗುವವು. ಇವೆಲ್ಲವೂ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆ ಪ್ರಾರಂಭ ಎಂದು ಯೇಸು ಸ್ವಾಮಿಯವರು ಹೇಳಿದ ಮಾತುಗಳನ್ನು ಅನೇಕ ಮಂದಿ ಸೇವಕರಾಗಿರುವಂಥವರು ಕೇಳಿ ಈಗ ಅಲ್ಲಲ್ಲಿ ಯುದ್ಧಗಳು ಪ್ರಾರಂಭವಾಗುತ್ತಿವೆ. ಆದ್ದರಿಂದ ಯೇಸು ಸ್ವಾಮಿಯವರು ಬರುವಂಥ ದಿನಗಳು ಸಮೀಪವಾದವು ಎಂದು ಭಾಳಷ್ಟು ಮಂದಿ ಸೇವಕರಾದವರು ಪ್ರಕಟಿಸುವಂಥದ್ದನ್ನು ನಾವು ನೋಡ್ತಿದ್ವಿ ಪ್ರಿಯರೇ. ಇವತ್ತು ಭಾರತ ದೇಶಕ್ಕೆ ಪಾಕಿಸ್ತಾನಕ್ಕೆ ಯುದ್ಧವನ್ನು ನಾವು ನೋಡಿದ್ದೀವಿ. ಅನಂತರ ಉಕ್ರೇನ್ ರಷ್ಯಾ ದೇಶಕ್ಕೆ ಯುದ್ಧವನ್ನು ನೋಡಿದ್ದೀವಿ. ಅದರಂತೆ ಇಸ್ರಾಯೇಲ್ ದೇಶಕ್ಕೂ, ಇರಾನ್ ದೇಶಕ್ಕೂ, ಹಮಾಸ್ ದೇಶಕ್ಕೂ, ಇನ್ನೂ ಹಲವಾರು ದೇಶಕ್ಕೆ ಯುದ್ಧಗಳಾಗುವಂಥವುಗಳನ್ನು ನಾವು ನೋಡಿದ್ದೀವಿ. ಆದರೆ ಈಗ ಯೇಸು ಸ್ವಾಮಿಯವರು ಬರುವಂಥ ದಿನಗಳು ಹತ್ತಿರವಾದವು ಎಂದು ಭಾಳಷ್ಟು ಮಂದಿ ಸೇವಕರಾದವರು ಹೇಳಿದರು ಪ್ರಿಯರೇ. ನಿಜವಾಗಲು ಈಗ ಯೇಸು ಸ್ವಾಮಿಯವರು ಬರುವಂಥ ದಿನಗಳು ಹತ್ತಿರವಾಗುವುದಕ್ಕೇನಾದರೂ ಸಾಧ್ಯವೇನಮ್ಮ ಅಂತಂದರೆ ಸಾಧ್ಯವಿಲ್ಲ ಅನ್ನುವಂಥ ವಿಷಯವನ್ನು ಇವತ್ತು ನಾವು ಗಮನಿಸ್ತಿದ್ದೀವಿ ಪ್ರಿಯರೇ. ಈ ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು ಅನ್ನುವಂಥ ಮಾತಿನ ಪ್ರಕಾರವಾಗಿ ಇವತ್ತು ರಷ್ಯಾ ಉಕ್ರೇನ್ ದೇಶಕ್ಕೆ ಯುದ್ಧವಾಯಿತು, ಭಾರತ ಪಾಕಿಸ್ತಾನ ದೇಶಕ್ಕೆ ಯುದ್ಧವಾಯಿತು, ಇಸ್ರಾಯೇಲ್ ಇರಾನ್ ದೇಶಕ್ಕೆ ಯುದ್ಧವಾಯಿತು. ಈ ರೀತಿಯಾಗಿ ಯುದ್ಧಗಳಾಗಿರುವುದನ್ನು ಮನುಷ್ಯರು ಕಂಡು ನಿಜವಾಗಲೂ ಸ್ವಾಮಿಯವರು ಬರುವಂಥ ದಿನಗಳು ಹತ್ತಿರವಾದವು ಅಂತೇಳಿ ತಿಳಿದುಕೊಂಡರು. ಆದ ಕಾರಣ ಅದು ಎಷ್ಟರ ಮಟ್ಟಿಗೆ ನ್ಯಾಯವಾಗಿರುವಂಥ ಮಾತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಮತ್ತಾಯನವರ ಬರೆದ ಸುವಾರ್ತೆ 24ನೇ ಅಧ್ಯಾಯವನ್ನು ಒಂದ್ಸಲ ನಾವು ನೋಡೋಣ್ರಿ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಶಿಷ್ಯರು ಯೇಸು ಸ್ವಾಮಿಯವರಿಗೆ ದೇವಾಲಯವನ್ನು ತೋರಿಸಿದರು. ಏನು ಮಾಡಿದ್ರಮ್ಮ? ಶಿಷ್ಯರು ಅನ್ನುವಂಥವರು ಸ್ವಾಮಿಯವರಿಗೆ ದೇವಾಲಯವನ್ನು ತೋರಿಸಿದರು. ಸ್ವಾಮಿ ಎಂಥ ಕಟ್ಟಡಗಳು ಎಂದು ಸ್ವಾಮಿಯವರಿಗೆ ದೇವಾಲಯವನ್ನು ತೋರಿಸಿದರು. ಪ್ರಿಯರೇ, ಸಮಸ್ತವನ್ನು ಉಂಟು ಮಾಡಿರುವ ಆತನು ಯೇಸು ಕ್ರಿಸ್ತನು. ಎಲ್ಲವನ್ನು ಉಂಟು ಮಾಡಿರುವಂಥ ಯೇಸು ಕ್ರಿಸ್ತನಿಗೆ ಯಾರು ಏನು ತೋರಿಸಿದರು ಅಂತಂದರೆ ದೇವಾಲಯವನ್ನು ತೋರಿಸಿದರು. ಆಗ ಸ್ವಾಮಿಯವರು ಮಾತಾಡಿದರು, ಇವೆಲ್ಲವುಗಳನ್ನು ನೀವು ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದ ದಿನಗಳು ಬರುತ್ತವೆ, ಎಲ್ಲ ಕೆಡವಲ್ಪಡುವುದು ಎಂದು ಸ್ವಾಮಿಯವರು ಮಾತಾಡಿದರು. ನೀವು ನನಗೆ ತೋರಿಸುವಂಥ ಈ ಒಂದು ದೇವಾಲಯವು ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದ ದಿನಗಳು ಬರುತ್ತವೆ, ಎಲ್ಲ ಕೆಡವಲ್ಪಡುವುದು ಎಂದು ಸ್ವಾಮಿಯವರು ಮಾತನಾಡಿದರು ಪ್ರಿಯರೇ. ಅದನ್ನು ಆಲೋಚನೆ ಮಾಡಿರುವಂಥ ಶಿಷ್ಯರು, ಅದನ್ನು ಗಮನಿಸಿರುವಂಥ ಶಿಷ್ಯರು ಸ್ವಾಮಿಯವರಿಗೆ ಏನೆಂದು ಪ್ರಶ್ನೆ ಮಾಡಿದರು. 3ನೇ ವಚನವನ್ನು ಓದಿಕೊಳ್ಳ್ರಿ. 3ನೇ ವಚನ, ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದರು. ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಅಂದರು. ಪ್ರಿಯರೇ, ಇಲ್ಲಿ ನೀವು ಗಮನಿಸ್ರಿ. ಶಿಷ್ಯರು ಸ್ವಾಮಿಯವರಿಗೆ ಒಂದು ಪ್ರಶ್ನೆ ಮಾಡಿದರು. ಸ್ವಾಮಿ, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದಿ ಸಮಾಪ್ತಿಗೂ ಸೂಚನೆ ಏನು ಎಂದು
ಆಗಿನ ಕಾಲದಲ್ಲಿ ಶಿಷ್ಯರು ಸ್ವಾಮಿಯವರಿಗೆ ಕೇಳಿದರು. ಪ್ರಿಯರೇ, ಇಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಬೇಕು. ಇಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ನಾವು ಭವಿಷ್ಯತ್ತಿನಲ್ಲಿ ಈ ವಿಡಿಯೋ ಮೂಲಕವೂ ಕೂಡ ದೇವರ ವಾಕ್ಯವನ್ನು ಕೇಳುವಂಥ ನೀವು ಕೂಡ ಒಂದು ವಿಷಯವನ್ನು ಗಮನಿಸಬೇಕು. ಏನಂತಂದರೆ, ಮತ್ತಾಯನವರ ಬರೆದ ಸುವಾರ್ತೆ 24ನೇ ಅಧ್ಯಾಯ ಅನ್ನುವಂಥದ್ದು ಕ್ರಿಸ್ತ ಶಕ 70ರೊಳಗಾಗಿ ನೆರವೇರಿಸಲ್ಪಟ್ಟಿರುವಂಥ ವಾಕ್ಯಗಳು ಅನ್ನುವಂಥವುಗಳನ್ನು ನೀವು ಮರಿಬಾರದು. ಮತ್ತೊಂದು ಸಲ ಪ್ರಿಯರೇ, ಮತ್ತಾಯನವರ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನದಿಂದ 35ನೇ ವಚನದ ತನಕ ಕ್ರಿಸ್ತ ಶಕ 70ರೊಳಗಾಗಿ ಅವೆಲ್ಲವೂ ನೆರವೇರಿರುವಂಥ ವಾಕ್ಯಗಳು, ಅವೆಲ್ಲವೂ ಆಗಿ ಹೋಗಿರುವಂಥ ವಾಕ್ಯಗಳು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಯಾಕಂತಂದರೆ ಮತ್ತಾಯನವರ ಬರೆದ ಸುವಾರ್ತೆ 24ನೇ ಅಧ್ಯಾಯ ಮೇಲೆ ಹೆಡ್ಡಿಂಗ್ನಲ್ಲಿ ಸಣ್ಣ ಅಕ್ಷರಗಳಲ್ಲಿ ನೀವು ನೋಡ್ಬೋದು. ಸಣ್ಣ ಅಕ್ಷರಗಳಲ್ಲಿ ಮತ್ತಾಯನವರ ಬರೆದ ಸುವಾರ್ತೆ 24ನೇ ಅಧ್ಯಾಯ ಮೇಲೆ ಹೆಡ್ಡಿಂಗ್ ನೋಡಣ್ರಿ. ಯೆರೂಸಲೇಮಿನ ನಾಶನವನ್ನು, ಯುಗದಿ ಸಮಾಪ್ತಿಯನ್ನು ಕುರಿತು ಯೇಸು ಕಾಲಜ್ಞಾನ ಹೇಳಿರುವಂಥದ್ದು. ಯೆರೂಸಲೇಮಿನ ವಿಷಯವಾಗಿ ಯೆರೂಸಲೇಮಿನ ನಾಶನವನ್ನು, ಯುಗದಿ ಸಮಾಪ್ತಿಯನ್ನು ಕುರಿತು ಯೇಸು ಕಾಲಜ್ಞಾನ ಹೇಳಿರುವಂಥದ್ದೇ ಹೊರತು ಪ್ರಪಂಚದ ವಿಷಯವಾಗಿ ಮಾತನಾಡಿರುವಂಥ ಮಾತು ಅಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕು. ಪ್ರಿಯರೇ, ಆಲೋಚನೆ ಮಾಡ್ರಿ. ಕೇವಲ ಅದು ಯೆರೂಸಲೇಮಿಗೆ ನಾಶನವು ಸಂಭವಿಸುವಂಥ ಕಾಲವು ಬರುವುದು ಎಂದು ಸ್ವಾಮಿಯವರು ಹೇಳಿದರು. ಆ ಯೆರೂಸಲೇಮಿಗೆ ನಾಶನವು ಅನ್ನುವಂಥದ್ದು ಬರುವ ಕಾಲದಲ್ಲಿ ಯುದ್ಧಗಳಾಗುವು, ಭೂಕಂಪಗಳಾಗುವು, ಬರಗಾಲಗಳಾಗುವು, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು ಅಂತೇಳಿ ಯೇಸು ಸ್ವಾಮಿಯವರು ಮಾತನಾಡಿರುವಂಥ ಮಾತುಗಳೇ ಹೊರತು ಅದು ಪ್ರಪಂಚಕ್ಕೆ ನಾಶನ ದಿನಗಳಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಪ್ರಿಯರೇ, ಹಾಗಾದರೆ ಯುಗದಿ ಸಮಾಪ್ತಿ ಅಂದರೆ ಏನು? ಅದರ ವಿಷಯವಾಗಿ ಕೂಡ ನಾನು ಹೇಳ್ತೀನಿ ಸ್ಪಷ್ಟವಾಗಿ. ಪ್ರಿಯರೇ, ಒಂದಿಷ್ಟು ತಾಳ್ಮೆ ಅನ್ನುವಂಥದ್ದಿರಬೇಕು. ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದಿ ಸಮಾಪ್ತಿಗೂ ಸೂಚನೆ ಏನು ಅನ್ನುವಂಥ ವಿಷಯವನ್ನು ನೀವು ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ನಿಮ್ಮಲ್ಲಿದ್ದರೆ, ನಿಜವಾಗಲೂ ಇದು ಕೇವಲ ಒಂದು 5-10 ನಿಮಿಷಗಳಲ್ಲೇ ಹೇಳುವಂಥ ವಾಕ್ಯವಲ್ಲ. ಇಲ್ಲರೇ, ನಮಗೆ ಸಮಯವಿಲ್ಲ, ನಮಗೆ ಭಾಳಷ್ಟು ಕೆಲಸ ಇದೆ, ನಮಗೆ ಆಸಕ್ತಿ ಇಲ್ಲ, ನಮಗೆ ತಾಳ್ಮೆ ಇಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದರೆ ನಿಜವಾಗಲೂ ನೀವು ದೇವರ ವಾಕ್ಯವನ್ನು ಕೇಳುವಂಥದ್ದನ್ನೇ ಬಿಟ್ಟುಬಿಡ್ರೆ ಹೊರತು ಅರ್ಧಂಬರ್ಧ ತಿಳಿದುಕೊಂಡು ನಾನು ಈ ವಿಷಯವನ್ನು ಹೇಳಿರುವಂಥ ವಾಕ್ಯವನ್ನು ತಪ್ಪು ಅಂತೇಳಿ ನೀವು ಆಲೋಚನೆ ಮಾಡುವುದನ್ನು ಬಿಟ್ಟು ನೀವು ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಕೇಳುವಂಥದ್ದಾಗಿದ್ದರೆ ಅದನ್ನು ಸಂಪೂರ್ಣವಾಗಿ ಕೇಳ್ರಿ. ಒಂದು ವೇಳೆ ನನಗೆ ಆಸಕ್ತಿ ಇಲ್ಲ, ನನಗೆ ತಾಳ್ಮೆ ಇಲ್ಲ, ಕೇವಲ ಒಂದು 5-10 ನಿಮಿಷಗಳಲ್ಲಿ ನಾನು ದೇವರ ವಾಕ್ಯವನ್ನು ತಿಳ್ಕೊಳ್ತೀನಿ ಅನ್ನುವಂಥ ಮನಸ್ಸು ನಿಮಗೆ ಏನಾದರೂ ಇದ್ದರೆ ನೀವು ದೇವರ ವಾಕ್ಯವನ್ನು ಕೇಳುವಂಥದ್ದನ್ನೇ ಬಿಟ್ಬಿಡ್ರಿ ಅನ್ನುವಂಥದ್ದನ್ನು ಇವತ್ತು ಮನಸ್ಪೂರ್ವಕವಾಗಿ ನಿಮಗೆ ಮನವಿ ಮಾಡ್ತೀನಿ. ಪ್ರಿಯರೇ, ಆಸಕ್ತಿ ಇದ್ದವರಿಗೊಂದು ವಿಷಯವನ್ನು ಹೇಳ್ತೀನಿ. ಯಾರಾದರೂ ದೇವರ ವಾಕ್ಯವನ್ನು ಕೇಳಬೇಕು ಅನ್ನುವಂಥ ಆಸಕ್ತಿ ಇದ್ದವರಿಗೊಂದು ವಿಷಯವನ್ನು ಹೇಳ್ತೀನಿ. ಪ್ರಿಯರೇ, ಯುಗದಿ ಸಮಾಪ್ತಿ ಅಂದರೆ ಏನು? ಮತ್ತೊಂದು ಸಲ ಹೇಳ್ತೀನಿ. ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದಿ ಸಮಾಪ್ತಿಗೂ ಅಂದರೆ ಏನು ಅನ್ನುವಂಥ ವಿಷಯವನ್ನು ಮತ್ತೊಂದು ಸಂಚಿಕೆಯಲ್ಲಿ ಅಥವಾ ಮತ್ತೊಂದು ಭಾಗದಲ್ಲಿ ನಾನು ಹೇಳ್ತೀನಿ. ಅದಕ್ಕೋಸ್ಕರವಾಗಿ ನೀವು ಮನಸ್ಪೂರ್ವಕವಾಗಿ ದೇವರ ವಾಕ್ಯವನ್ನು ಕೇಳ್ರಿ. ಒಂದಿಷ್ಟು ನಾನು ನಂಬ್ರಿ, ನೀವು ಸತ್ಯವನ್ನು ತಿಳ್ಕೊಳ್ರಿ, ಇನ್ನು ಕೆಲವರಿಗಾದರೂ ದೇವರ ವಾಕ್ಯವನ್ನು ತಿಳಿಸ್ರಿ ಅನ್ನುವಂಥ ಆಲೋಚನೆಯಲ್ಲಿ ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಹೇಳ್ತೀನಿ. ಪ್ರಿಯರೇ, ದಯಮಾಡಿ ನೀವು ಆಲೋಚನೆ ಮಾಡಿರಿ. ಆದ ಕಾರಣ ಇವತ್ತು ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯವೇನಂತಂದರೆ 5ನೇ ವಚನವನ್ನು ನಾವು ಆಲೋಚನೆ ಮಾಡೋಣ್ರಿ. ಮತ್ತಾಯನವರ ಸುವಾರ್ತೆ 24ನೇ ಅಧ್ಯಾಯ 5ನೇ ವಚನ. ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು
ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕಂದರೆ ಆಗಾಗುವುದು ಅಗತ್ಯ. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕು, ಯೇಸು ಸ್ವಾಮಿಯವರು ಪ್ರತ್ಯಕ್ಷನಾಗುವ ಕಾಲದಲ್ಲಿ ಒಂದು ಸೂಚನೆಯನ್ನ ಸ್ವಾಮಿಯವರು ಮಾತಾಡಿದರು. ಎಷ್ಟೋ ಸೂಚನೆಗಳಿವೆ, ಆದರೆ ಇವತ್ತು ನಾವು ಮಾತನಾಡಿಕೊಳ್ಳುವಂಥ ಸೂಚನೆಯನ್ನ, ಒಂದು ಸೂಚನೆಯನ್ನು ನಾವು ಆಲೋಚನೆ ಮಾಡೋಣ್ರಿ. ಪ್ರಿಯರೇ, ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರು ನಿಮ್ಮನ್ನು ಮೋಸಗೊಳಿಸುವರು, ಎಷ್ಟೋ ಜನರು ನಿಮ್ಮನ್ನು ಮೋಸಗೊಳಿಸುವರು ಎಂದು ಸ್ವಾಮಿಯವರು ಮಾತಾಡಿದರು. ನೀವು ಮೋಸ ಹೋಗದಂತೆ ನೋಡ್ಕೊಳ್ಬೇಕು ಅಂತಂದರೆ, ನೀವು ಮೋಸ ಹೋಗಬಾರ್ದು ಅಂತಂದರೆ, ನಿಜವಾದ ಕ್ರಿಸ್ತನು ಯಾರೋ ಸುಳ್ಳು ಕ್ರಿಸ್ತನು ಯಾರೋ ಗೊತ್ತು ಮಾಡಿಕೊಳ್ಬೇಕು. ನಿಜವಾದ ಕ್ರಿಸ್ತನು ಯಾರು ಸುಳ್ಳು ಕ್ರಿಸ್ತನು ಯಾರೋ ಗೊತ್ತು ಮಾಡಿಕೊಳ್ಬೇಕು. ಒಂದು ವೇಳೆ ನಿಜವಾದ ಕ್ರಿಸ್ತನು ಈತನೇ ಅಂತೇಳಿ ಒಂದು ವೇಳೆ ಸುಳ್ಳು ಕ್ರಿಸ್ತನನ್ನು ನೀವು ನಂಬಿಕೊಂಡ್ರೆ ನೀವು ಮೋಸ ಹೋಗುವಂಥ ಅವಕಾಶವಿದೆ. ಪ್ರಿಯರೇ, ನೀವು ಗಮನಿಸ್ರಿ, ಇವತ್ತು ಯಾವುದಾದ್ರೂ ಒಂದು ಒರಿಜಿನಾಲಿಟಿ ವಸ್ತು ಇದ್ದರೆ ಅದರ ಜೊತೆಗೆ ಡೂಪ್ಲಿಕೇಟ್ ವಸ್ತುವನ್ನು ಮತ್ತೊಬ್ಬರು ತಯಾರಿಸುವರು ಮೋಸಗೊಳಿಸುವುದಕ್ಕೋಸ್ಕರ. ನಾವು ತಿನ್ನುವಂಥ ಪದಾರ್ಥಗಳಲ್ಲಿ ಆಗಲಿ, ನಾವು ಉಪಯೋಗ ಮಾಡಿಕೊಳ್ಳುವಂಥ ವಸ್ತುಗಳಲ್ಲಿ ಆಗಲಿ, ಅನೇಕ ವಸ್ತುಗಳು ಒರಿಜಿನಾಲಿಟಿ ಇದ್ದರೆ ಅದರ ಜೊತೆಗೆ ಡೂಪ್ಲಿಕೇಟು ಅನ್ನುವಂಥವುಗಳನ್ನು ತಯಾರಿಸಿ ಮಾರಾಟ ಮಾಡುವಂಥ ಮಾರಾಟಗಾರರನ್ನು ನಾವು ನೋಡ್ತಿದ್ದೀವಿ. ಪ್ರಿಯರೇ, ಅದರಂತೆ ಒರಿಜಿನಲ್ ಆಗಿರುವಂಥ ಯೇಸು ಸ್ವಾಮಿಯವರು ಭೂಲೋಕಕ್ಕೆ ಬಂದು ಶಿಲುಬೆ ಮೇಲೆ ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟು ಸತ್ತು ಎದ್ದು ಮೂರನೇ ದಿನದಲ್ಲಿ ಸತ್ತು ಎದ್ದ ನಂತರ ಸ್ವಾಮಿಯವರ ಹೆಸರಿನ ಮೇಲೆ ಅನೇಕ ಮಂದಿ ಬಂದು ನಾನು ಕ್ರಿಸ್ತನು ಎಂದು ಹೇಳಿದರೆ, ಅಂಥವರನ್ನು ಒಂದು ವೇಳೆ ನೀವು ನಂಬಿಕೊಂಡ್ರೆ ನೀವು ಮೋಸ ಹೋಗುವಂಥ ಅವಕಾಶವಿದೆ ಎಂದು ಸ್ವಾಮಿಯವರು ಸ್ಪಷ್ಟವಾಗಿ ಮಾತಾಡಿದರು. ಪ್ರಿಯರೇ, ಆದ ಕಾರಣ ಅವರನ್ನು ಹೇಗೆ ತಿಳ್ಕೊಳ್ಬೇಕು? ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಅವರನ್ನು ಹೇಗೆ ತಿಳ್ಕೊಳ್ಬೇಕು? ಆತನ ರೂಪ ಬೇರೆ ಇರಂಗಿಲ್ಲ, ಆತನ ಮಾತನಾಡುವ ಭಾಷೆಯು ಬೇರೆ ಇರಂಗಿಲ್ಲ, ಆತನ ನಡವಳಿಕೆ ಬೇರೆ ಇರಂಗಿಲ್ಲ. ಯಾವ ರೀತಿಯಾಗಿ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಸುವಾರ್ತೆಯನ್ನು ಸಾರಿದ್ರು ಅದೇ ಮಾತುಗಳನ್ನೇ ಆ ಕಳ್ಳ ಕ್ರಿಸ್ತನಾದವನು ಸಾರುತ್ತಾ ಬಂದನು. ಅದರಂತೆ ಯಾವ ರೀತಿಯಾಗಿ ಯೇಸು ಸ್ವಾಮಿಯವರು ಸೂಚಕ ಕಾರ್ಯಗಳನ್ನು ಮಾಡಿದರು, ಅದೇ ರೀತಿಯಾಗಿ ಈ ಕಳ್ಳ ಕ್ರಿಸ್ತನು ಕೂಡ ಸೂಚಕ ಕಾರ್ಯಗಳನ್ನು ಮಾಡುವಂಥ ಅವಕಾಶವಿದೆ ಎಂದು ಸ್ವಾಮಿಯವರು ಮಾತಾಡಿದರು. ಅದನ್ನು ಒಂದು ಸಲ ನಾವು ನೋಡೋಣ್ರಿ. 24ನೇ ಅಧ್ಯಾಯ 24ನೇ ವಚನವನ್ನು ಓದಿಕೊಳ್ಳ್ರಿ. 24ನೇ ಅಧ್ಯಾಯ 24ನೇ ವಚನ. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಮಾಡಿ ತೋರಿಸುವರು. ಪ್ರಿಯರೇ, ನೀವು ಗಮನಿಸ್ರಿ, ಅನೇಕ ಮಂದಿ ನಾನು ಕ್ರಿಸ್ತನು ಎಂದು ಹೇಳಿ ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಆಗ ನೀವು ಯೇಸು ಸ್ವಾಮಿ ಈತನಲ್ಲ ಅಂತೇಳಿ ನಂಬ್ತಿದ್ರಿ? ಸೂಚಕ ಕಾರ್ಯಗಳನ್ನು ನೋಡಿದಾಗ ನೀವು ಅಂದುಕೊಳ್ಳಬಹುದು, ಯೇಸು ಸ್ವಾಮಿಯವರು ಯಾವ ರೀತಿಯಾಗಿ ಸೂಚಕ ಕಾರ್ಯಗಳನ್ನು ಮಾಡಿದರು ಅದೇ ರೀತಿಯಾಗಿ ಈತನು ಕೂಡ ಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ ಅಂತ ಹೇಳಿ ಯೇಸು ಸ್ವಾಮಿಯ ಆತನೇ ಅಂತೇಳಿ ನಂಬಿಕೊಂಡ್ರೆ ನೀವು ಮೋಸ ಹೋಗುವಂಥ ಅವಕಾಶವಿದೆ ಅಂದರು. ಯಾವಾಗಲಾದರೂ ಕಳ್ಳ ಕ್ರಿಸ್ತನು ನಿಮ್ಮ ಮಧ್ಯದೊಳಗೆ ಬಂದು ನಾನು ಕ್ರಿಸ್ತನು ಅಂತೇಳಿ ಪ್ರಕಟಿಸುವಾಗ ನೀವು ಆತನನ್ನು ಕಂಡುಕೊಳ್ತೀರೋ, ಆಗ ನೀವು ಅಂದುಕೊಳ್ಬೇಕು, ಯೇಸು ಸ್ವಾಮಿಯವರ ಪ್ರತ್ಯಕ್ಷನಾಗುವ ಕಾಲವು ಯುಗದಿ ಸಮಾಪ್ತಿಯು ಸಮೀಪಕ್ಕೆ ಬಂದಿದೆ ಅಂತೇಳಿ ನೀವು ತಿಳ್ಕೊಳ್ಬೇಕು.
ಯುಗದಿ ಸಮಾಪ್ತಿ ಅನ್ನುವಂಥದ್ದು ಸಮೀಪದಲ್ಲಿದೆ ಅಂಥೇಳಿ ನೀವು ತಿಳ್ಕೊಳ್ಬೇಕು. ಅದಕ್ಕಿಂತ ಮೊದಲು ಕಳ್ಳ ಕ್ರಿಸ್ತನನ್ನು ಹೇಗೆ ತಿಳ್ಕೊಳ್ಬೇಕು, ಕಳ್ಳ ಕ್ರಿಸ್ತನನ್ನು ಹೇಗೆ ತಿಳ್ಕೊಳ್ಬೇಕು ಪ್ರಿಯರೇ? ಒಂದು ಕಾಲದಲ್ಲಿ ಇಸ್ರಾಯೇಲರು ಅನ್ಯರು ತಮ್ಮಲ್ಲಿ ಬಂದು ಸೇರಿದರೆ, ಅನ್ಯರು ಆದವರು ತಮ್ಮಲ್ಲಿ ಬಂದು ಸೇರಿದಾಗ ಈತನು ಇಸ್ರಾಯೇಲನು ಅಲ್ಲ ಅನ್ನುವುದಕ್ಕೆ ಅವರಿಗೆ ಒಂದು ಆಧಾರವಿರಬೇಕು. ಆಗಿನ ಕಾಲದಲ್ಲಿ ಯಾರಾದರೂ ಅನ್ಯರಾದವರು ಇಸ್ರಾಯೇಲರೊಳಗೆ ಸೇರಿ ನಾನು ಕೂಡ ಇಸ್ರಾಯೇಲನ್ನೇ ಅಂತೇಳಿ ಅಂದರೆ ಅವರಿಗೆ ಇಸ್ರಾಯೇಲನು ಅಲ್ಲ ಅನ್ನುವುದಕ್ಕೆ ಒಂದು ಆಧಾರವೂ ಬೇಕು. ಆ ಆಧಾರವೇನು ಅಂತಂದರೆ ವಂಶಾವಳಿ ಅನ್ನುವಂಥದ್ದಿರಬೇಕು. ವಂಶಾವಳಿ ಅನ್ನುವಂಥದ್ದು ಇಲ್ಲದೆ ಹೋದರೆ ಇಸ್ರಾಯೇಲರೊಳಗೆ ಬಂದು ಆತನಲ್ಲಿ ವಂಶಾವಳಿ ಪತ್ರಗಳು ಇಲ್ಲದೆ ಹೋದಾಗ ನಿಜವಾಗಲೂ ಇವನು ಇಸ್ರಾಯೇಲನ ಅಲ್ಲ ಅಂತೇಳಿ ಅವರು ಕಂಡುಕೊಳ್ಳುವುದಕ್ಕೆ ಒಂದು ಆಧಾರವಿದೆ ಪ್ರಿಯರೇ. ಆದ ಕಾರಣ ಸಹೋದರಿಯರೇ, ನೀವು ಗಮನಿಸಿ, ಒಂದು ಕಾಲದಲ್ಲಿ ಇಸ್ರಾಯೇಲರೊಳಗೆ ಯಾರಾದರೂ ಸೇರಿ ನಾನು ಕೂಡ ಇಸ್ರಾಯೇಲನ್ನು ಅಂದರೆ ಯಾವ ರೀತಿಯಾಗಿ ಇಸ್ರಾಯೇಲರು ತಮ್ಮ ವಂಶಾವಳಿಯನ್ನು ತೋರಿಸಿ ಆ ವಂಶಾವಳಿಯ ಪ್ರಕಾರ ಆತನು ತೋರಿಸದೇ ಹೋದರೆ ಅವನನ್ನು ಅನ್ಯನು ಎಂದು ಹೇಗೆ ಬಹಿಷ್ಕಾರ ಮಾಡ್ತಿದ್ರು, ಅದನ್ನು ಒಂದು ಸಲ ನಾವು ಎಜ್ರಾ ಗ್ರಂಥದಲ್ಲಿ ನೋಡೋಣ್ರಿ. ಎಜ್ರಾ ಗ್ರಂಥದಲ್ಲಿ 2ನೇ ಅಧ್ಯಾಯ, ಎಜ್ರಾ ಗ್ರಂಥ 2ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ್ರಿ. 1ನೇ ವಚನ, ಸೆರೆಯಿಂದ ತಿರುಗಿ ಬಂದ ಯೆಹೂದ ಸಂಸ್ಥಾನದವರ ಕಾನಿಷ್ಮಾರಿ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನಿಂದ ಬಾಬೇಲಿಗೆ ಸೆರೆವೊಯ್ಯಲ್ಪಟ್ಟವರಲ್ಲಿ ಯೆರೂಸಲೇಮಿಗೂ ಯೆಹೂದ ಪ್ರಾಂತದ ಸ್ವಂತ ಪಟ್ಟಣಗಳಿಗೂ ಜೆರುಬ್ಬಾಬೆಲ್, ಯೆಹೋಶುವ, ನೆಹೆಮೀಯ, ಸೆರಾಯ, ರೆಗೇಲಾಯ, ಮೊರ್ದೆಕೈ, ಬಿಲ್ಷಾನ್, ಮಿಸ್ಪಾರ್, ಬಿಗ್ಗೈ, ರೆಹೂಮ್, ಬಾಣ ಎಂಬ ನಾಯಕರೊಡನೆ ತಿರುಗಿ ಬಂದವರು ಯಾರೆಂದರೆ ಅಂತೇಳಿ ಬರೆಯಲ್ಪಟ್ಟಿದೆ. ಒಂದು ಕಾಲದಲ್ಲಿ ಬಬುಲೋನು ರಾಜರಾಗಿರುವಂಥ ನೆಬೂಕದ್ನೆಚ್ಚರನು ಯೆಹೂದ್ಯರನ್ನು ಸೆರೆಯಾಗಿ ತೆಗೆದುಕೊಂಡು ಹೋಗಿದ್ದನು. ಸರಿಯಾಗಿ ಹೋದವರು ತಿರುಗಿ ಯೆರೂಸಲೇಮಿಗೆ ಬಂದ ನಂತರ ಒಂದು ವೇಳೆ ಆ ಒಂದು ಸೆರೆಯೊಳಗಿಂದ ಯಾರಾದರೂ ಅನ್ಯರು ಅನ್ನುವಂಥವರು ಒಂದು ವೇಳೆ ಬಂದಿದ್ರೇನು ಅನ್ನುವಂಥ ವಿಷಯವನ್ನು ಅವರು ಗಮನಿಸಿ ಅವರ ವಂಶಾವಳಿ ಪತ್ರಗಳನ್ನು ಅವರು ಹುಡುಕಿರುವಂಥದ್ದನ್ನು ಇಲ್ಲಿ ನಾವು ನೋಡ್ತಿದ್ವಿ ಪ್ರಿಯರೇ. ಅವರ ವಂಶಾವಳಿಯನ್ನು ನಾವು ನೋಡ್ತಿದ್ವಿ. ಒಂದು ವೇಳೆ ಇಸ್ರಾಯೇಲರೊಳಗೆ ಯಾರಾದರೂ ಅನ್ಯರು ಬಂದರೆ ವಂಶಾವಳಿಯನ್ನು ತೋರಿಸಬೇಕು. ಒಂದು ವೇಳೆ ವಂಶಾವಳಿಯನ್ನು ತೋರಿಸದೇ ಹೋದರೆ ನಿಜವಾಗಲೂ ಅವನು ಇಸ್ರಾಯೇಲನಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಳುವುದಕ್ಕೆ ಮಾರ್ಗವಾಯಿತು ಎಂದು ಇಸ್ರಾಯೇಲರ ವಿಷಯವಾಗಿ ನಾವು ಕಂಡುಕೊಳ್ತೀವಿ ಪ್ರಿಯರೇ. 59ನೇ ವಚನ, 59ನೇ ವಚನದಲ್ಲಿ 59ನೇ ವಚನ, ತೆಲ್ಮಲಹ, ತೆಲಹರ್ಷ, ಕೆರೂಬದ್ದನ್, ಇಮ್ಮೇರ್ ಎಂಬ ಊರುಗಳಿಂದ ಬಂದವರಾಗಿ ತಮ್ಮ ಗೋತ್ರ ವಂಶಾವಳಿಗಳನ್ನು ತೋರಿಸಿ ತಾವು ಇಸ್ರಾಯೇಲರೆಂಬುವುದನ್ನು ಸ್ಥಾಪಿಸಲಾರದವರಾದ ತೆಲಾಯ, ಟೋಬಿಯ, ನಿಕೋದ ಇವರ ಸಂತಾನದವರು. ಪ್ರಿಯರೇ, ಇಸ್ರಾಯೇಲರೆಂಬುವುದನ್ನು ಇವರು ಸ್ಥಾಪಿಸಲಾರದವರಾದರು. ಯಾರ್ಯಾರು ಇಸ್ರಾಯೇಲರಂತೇಳಿ ಸ್ಥಾಪಿಸಲಾರದವರಾದರು ಅಂತಂದರೆ ತೆಲ್ಮಲ್ಹ, ತೆಲಹರ್ಷ, ಕೆರೂಬದ್ದನ್, ಇಮ್ಮೋರ್ ಎಂಬ ಊರುಗಳಿಂದ ಬಂದವರಾಗಿ ತಮ್ಮ ಗೋತ್ರ ವಂಶಾವಳಿಗಳನ್ನು ತೋರಿಸಿ ತಾವು ಇಸ್ರಾಯೇಲರೆಂಬುದನ್ನು ಸ್ಥಾಪಿಸಲಾರದವರಾದ ತೆಲಾಯ, ಟೋಬಿಯ, ನಿಕೋದ ಇವರ ಸಂತಾನದವರು. 61ನೇ ವಚನ,
ಯಾಜಕರಲ್ಲಿಯೂ ಕೂಡ ಕಲ್ತಿ ಯಾಜಕರು ಬಂದಿರುವಂಥದ್ದನ್ನು ಇಲ್ಲಿ ನಾವು ನೋಡ್ತಿದ್ವಿ. ಯಾಜಕರಲ್ಲಿಯೂ ಕೂಡ ಕಲ್ತಿ ಯಾಜಕರನ್ನು ನಾವು ನೋಡ್ತಿದ್ವಿ. ಯಾಜಕರಲ್ಲಿ ಹಬಯ್ಯ, ಅಕೋಜ್, ಬರ್ಜಿಲೈ ಇವರ ಸಂತಾನದವರು. ಈ ಬರ್ಜಿಲೈ ಎಂಬುವನು ಗಿಲ್ಯಾದ್ಯನಾದ ಬರ್ಜಿಲೈ ಹೆಣ್ಣು ಮಕ್ಕಳು ಲೊಬ್ಬಾಕಿಯನ್ನು ಮದುವೆ ಮಾಡಿಕೊಂಡು ಅವನ ಹೆಸರನ್ನು ಇಟ್ಟುಕೊಂಡಿದ್ದನು. ಅವರು ತಮ್ಮ ವಂಶಾವಳಿ ಪತ್ರಗಳನ್ನು ಹುಡುಕಿದರೂ ಅವು ಸಿಕ್ಕದ ಕಾರಣ ಅಶುದ್ಧರೆಂದು ಯಾಜಕ ಉದ್ಯೋಗದಿಂದ ತಳ್ಳಲ್ಪಟ್ಟರು ಎಂದು ಬರೆಯಲ್ಪಟ್ಟಿದೆ. ನಾನು ಈ ವಿಷಯಗಳನ್ನು ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಎರಡನೇ ಬರೋಣ ಯಾವಾಗ ಅನ್ನುವಂಥ ವಿಷಯಗಳನ್ನು ತಿಳ್ಕೊಳ್ಬೇಕು. ಅಂದರೆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ಮುಂದಕ್ಕೆ ಸಾಗಿದ ನಂತರವೇ ಈ ವಿಷಯವು ಗೊತ್ತಾಗುವುದೇ ಹೊರತು, ಒಂದು ವೇಳೆ ನಾನು 5 ನಿಮಿಷಗಳಲ್ಲಿ 10 ನಿಮಿಷಗಳಲ್ಲಿ ಅರ್ಧ ಗಂಟೆಯಲ್ಲಿ ನಾನು ದೇವರ ವಾಕ್ಯವನ್ನು ಎಲ್ಲವೂ ಗೊತ್ತಾಗಬೇಕು ಅಂತಂದರೆ ಮಾತ್ರ ಅಂಥವರಿಗೆ ದೇವರ ವಾಕ್ಯವು ಗೊತ್ತಾಗದು. ಅವರು ದೇವರ ವಾಕ್ಯವನ್ನು ಹುಡುಕುವವರಲ್ಲ ಎಂದು ದೇವರ ವಾಕ್ಯವಿಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಪ್ರಿಯರೇ, ಒಂದು ಕಾಲದಲ್ಲಿ ಇಸ್ರಾಯೇಲರೊಳಗೆ ಬೇರೆ ಅನ್ಯರು ಸೇರಿದರೆ, ಅನ್ಯರಾದವರು ಒಂದು ವೇಳೆ ತಮ್ಮ ವಂಶಾವಳಿಯನ್ನು ತೋರಿಸದೇ ಹೋದರೆ, ಇಸ್ರಾಯೇಲರಲ್ಲಿ ಸೇರಿ ನಾವು ಇಸ್ರಾಯೇಲರು ಅಂತೇಳಿ ಹೇಳಿ ಅವರು ವಂಶಾವಳಿಯನ್ನು ತೋರಿಸದೇ ಹೋದರೆ ನಿಜವಾಗಲೂ ಅವರು ಅವರನ್ನು ಅಶುದ್ಧರೆಂದು ಬಹಿಷ್ಕಾರ ಮಾಡಿರುವಂಥದ್ದನ್ನು ಇಲ್ಲಿ ನಾವು ನೋಡಿದ್ದೀವಿ. ಪ್ರಿಯರೇ, ಆದರೆ ಕಳ್ಳ ಕ್ರಿಸ್ತನನ್ನು ಹೇಗೆ ತಿಳ್ಕೊಳ್ಬೇಕು, ಕಳ್ಳ ಕ್ರಿಸ್ತನನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಇಸ್ರಾಯೇಲರೊಳಗೆ ಅನ್ಯರು ಸೇರಿದರೆ ಅವರನ್ನು ವಂಶಾವಳಿಯನ್ನು ಕೇಳಿದರು. ಅವರು ವಂಶಾವಳಿ ತೋರಿಸಲಾರದ ಕಾರಣ ಅವರು ಅಶುದ್ಧರು, ಅನ್ಯರು ಅಂತೇಳಿ ಅವ್ರನ್ನ ಬಹಿಷ್ಕಾರ ಮಾಡಿರುವಂಥದ್ದು ನಾವು ನೋಡಿದ್ದೀವಿ. ಆದರೆ ನಮ್ಮ ಪ್ರಭು ಆಗಿರುವಂಥ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಕಳ್ಳ ಕ್ರಿಸ್ತನು ಅನ್ನುವಂಥವನು ಬಂದರೆ ಅವರನ್ನು ತಿಳ್ಕೊಳ್ಳುವುದು ಹೇಗೆ, ಅವನ ವಿಷಯವಾಗಿ ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂತಂದರೆ, ಭಕ್ತನಾಗಿರುವಂಥ ಮತ್ತಾಯನವರು ಹೇಳಿದರು. ಪ್ರಿಯರೇ, 1ನೇ ಅಧ್ಯಾಯ 1ನೇ ವಚನವನ್ನು ರಚಿಸಿದರು. 1ನೇ ಅಧ್ಯಾಯ 1ನೇ ವಚನ, ಆತನು ಯೇಸು ಕ್ರಿಸ್ತನ ವಂಶಾವಳಿ. ಯೇಸು ಕ್ರಿಸ್ತನ ವಂಶಾವಳಿ ಯಾಕೆ ಬಂತು, ಯಾಕೆ ಮತ್ತಾಯನವರು ಬರೆಯಲು ಕಾರಣವಾಯಿತು ಅಂತಂದರೆ, ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಯೇಸು ಕ್ರಿಸ್ತನ ವಂಶಾವಳಿಯು ಆತನು ದಾವೀದನ ವಂಶದವನು, ದಾವೀದನು ಅಬ್ರಾಮನ ವಂಶದವನು, ಅಬ್ರಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು ಯೂದನನ್ನು ಪಡೆದನು, ಯೂದನು ತಾಮರಳಲ್ಲಿ ಪೆರೇಚನನ್ನು ಪಡೆದನು ಅಂತೇಳಿ ಬರೆಯಲ್ಪಟ್ಟಿದೆ. ಆದರೆ ಈ ವಂಶಾವಳಿ ಯಾಕೆ ಅನ್ನುವಂಥ ವಿಷಯವನ್ನು ನಾವು ಗಮನಿಸಿ ಆಲೋಚನೆ ಮಾಡ್ತಾ ಹೋದರೆ, ಒಂದು ವೇಳೆ ನಿಮ್ಮ ಮಧ್ಯದಲ್ಲಿ ಯಾರಾದರೂ ಕಳ್ಳ ಕ್ರಿಸ್ತನು ಅನ್ನುವಾತನು ಬಂದರೆ, ಅವನಿಗೆ ವಂಶಾವಳಿಯನ್ನು ಕೇಳ್ರಿ. ನೀನು ಕ್ರಿಸ್ತನು ಅಂತೇಳಿ ನಾವು ಒಪ್ಪಿಕೊಳ್ಬೇಕು ಅಂತಂದರೆ ನೀನು ಯಾವ ವಂಶಾವಳಿಯಿಂದ ಬಂದಿದ್ದಿ? ಸಿಮೋನ್ ಗೋತ್ರದವನು, ರೂಬೇನ್ ಗೋತ್ರದವನು, ಗಾದ್ ಗೋತ್ರದವನು, ಲೇವಿ ಗೋತ್ರದವನು, ಅಥವಾ ಬೆನ್ಯಾಮೀನ್ ಗೋತ್ರದವನು, ನೀವು ಯಾವ ಗೋತ್ರದಿಂದ ಬಂದವನು ಅಂತೇಳಿ ಕಳ್ಳ ಕ್ರಿಸ್ತನಾಗಿರುವಂಥವನನ್ನು ಕೇಳ್ರಿ. ಒಂದು ವೇಳೆ ಅವನು ತನ್ನ ವಂಶಾವಳಿ ಪತ್ರಗಳನ್ನು ತೋರಿಸಲಾರದೆ ಹೋದಾಗ ನೀವು ಅಂದ್ಕೊಳ್ಬೇಕು ಇವನು ಕಳ್ಳ ಕ್ರಿಸ್ತನು ಅಂತೇಳಿ ತಿಳ್ಕೊಳ್ಬೇಕು ಎಂದು ಆಗಿನ ಕಾಲದಲ್ಲಿ ಭಕ್ತಾದಿಗಳು ಸ್ವಾಮಿಯವರ ವಿಷಯವಾಗಿ ರಚಿಸಿದರು. ಪ್ರಿಯರೇ, ಯೇಸು ಸ್ವಾಮಿಯವರು ಯಾವ ವಂಶಾವಳಿಯಲ್ಲಿ ಬಂದನು, ನೀನು ಯಾವ ವಂಶಾವಳಿ ಕ್ರಿಸ್ತನಾಗಿರಬಹುದು, ಆದರೆ ನಿನ್ನ ವಂಶಾವಳಿ ಯಾವುದು ಅಂತೇಳಿ ಕೇಳ್ರಿ ಎಂದು ಆಗಿನ ಕಾಲದಲ್ಲಿ ಭಕ್ತನಾಗಿರುವಂಥ ಮತ್ತಾಯನವರು ದೇವರ ಆತ್ಮನ ಮೂಲಕವಾಗಿ ಮತ್ತಾಯನವರ ಸುವಾರ್ತೆಯನ್ನು ರಚಿಸಿದರು. ಒಂದು ವೇಳೆ ಈ ವಂಶಾವಳಿ ಅನ್ನುವಂಥದ್ದಿಲ್ಲದೆ ಹೋಗಿದ್ರೆ ಆಗಿನ ಕಾಲದಲ್ಲಿ ನಾನು ಕ್ರಿಸ್ತನು ಅಂತೇಳಿ ಯಾರಾದರೂ ಬಂದಿದ್ದರೆ ಅವರನ್ನು ಒಪ್ಪಿಕೊಳ್ಳುವಂಥ ಅವಕಾಶವಿರ್ತಿತ್ತು.
ಯಾಕಂದರೆ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಸೂಚಕ ಕಾರ್ಯಗಳನ್ನು ಮಾಡಿದನು, ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದನು, ಅದರಂತೆ ಕಳ್ಳ ಕ್ರಿಸ್ತನು ಕೂಡ ಮಾಡಿ ತೋರಿಸಿದನು. ಆದ್ದರಿಂದ ಅವನು ಕೂಡ ಕ್ರಿಸ್ತನೇ ಅಂತೇಳಿ ನಂಬುವಂಥ ಅವಕಾಶವಿತ್ತು. ಆದ ಕಾರಣ ಸ್ವಾಮಿಯವರು ಹೇಳಿದರು, ನಾನು ಮುಂದಾಗಿ ಹೇಳಿರುವನು, ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಮಾಡಿ ತೋರಿಸುವರು ಅಂತೇಳಿ ಸ್ವಾಮಿಯವರು ಹೇಳಿದರು. ಆಗ ಸೂಚಕ ಕಾರ್ಯಗಳನ್ನು ಮಾಡಿದರೂ ಕೂಡ ನೀವು ನಂಬಬಾರ್ದು. ಹೇಗೆ ನಂಬಬೇಕು ಅಂತಂದರೆ ಆತನ ವಂಶಾವಳಿಯನ್ನು ನೋಡಬೇಕು, ಆತನ ವಂಶಾವಳಿಯನ್ನು ತಿಳ್ಕೊಳ್ಬೇಕು. ಆಗ ನೀವು ಅಂದ್ಕೊಳ್ಬೇಕು, ಒಂದು ವೇಳೆ ಅವನು ಕಳ್ಳ ಕ್ರಿಸ್ತನು ಅಂತಂದರೆ ಆಗ ನೀವು ಅಂದ್ಕೊಳ್ಬೇಕು, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ಕಾಲ, ಯುಗದಿ ಸಮಾಪ್ತಿಯಾಗುವ ಕಾಲ ಸಮೀಪವಾಯಿತು ಅಂತೇಳಿ ನೀವು ತಿಳ್ಕೊಳ್ಬೇಕು. ಕಳ್ಳ ಕ್ರಿಸ್ತನನ್ನು ಯಾವಾಗಲೂ ನೀವು ತಿಳ್ಕೊಳ್ತೀರೋ ಆವಾಗ ಅಂದ್ಕೊಳ್ಬೇಕು, ನಿಜವಾಗಲು ಯೇಸು ಸ್ವಾಮಿಯವರು ಪ್ರತ್ಯಕ್ಷನಾಗುವ ಕಾಲ, ಯುಗದಿ ಸಮಾಪ್ತಿಯಾಗುವ ಕಾಲವು ಸಮೀಪವಾಯಿತು ಅಂತೇಳಿ ತಿಳ್ಕೊಳ್ಬೇಕು ಪ್ರಿಯರೇ. ಹಾಗಾದರೆ ಯೇಸು ಸ್ವಾಮಿಯವರು ದಾವೀದನ ವಂಶದವನು ಅಂತೇಳಿ ನಿಮಗೆ ಅನುಮಾನಗಳು ಬರಬಹುದು. ಹಾಗಾದರೆ ಯೇಸು ಸ್ವಾಮಿಯವರು ದಾವೀದನ ವಂಶವೇನ್ರಿ ಅಂತೇಳಿ ನಿಮಗೆ ಅನುಮಾನ ಬರ್ಬೋದು. ಆಗಿನ ಕಾಲದಲ್ಲಿ ಯೇಸು ಸ್ವಾಮಿಯವರು ಏಸೇಪನಿಗೆ ನಿಶ್ಚಯ ಮಾಡಿರುವಂಥ ಮರಿಯಳ ಗರ್ಭದೊಳಗಿಂದ ಬಂದನು. ಆದ್ದರಿಂದ ಏಸೇಪನು ದಾವೀದನ ವಂಶದವನು. ಆದ್ದರಿಂದ ಆ ವಂಶಾವಳಿಯನ್ನು ತೋರಿಸಲು ಅವಕಾಶವಾಯಿತು. ಈ ಕಳ್ಳ ಕ್ರಿಸ್ತನನ್ನು ಕಂಡುಕೊಳ್ಳಬೇಕು ಅಂತಂದರೆ ಏಸೇಪನು ದಾವೀದನ ವಂಶದವನು. ಆದ್ದರಿಂದ ಆ ದಾವೀದನ ವಂಶವನ್ನು ತೋರಿಸುವಂಥ ಅವಕಾಶವು ಬಂತೇ ಹೊರತು ನಿಜವಾಗಲೂ ಯೇಸು ಸ್ವಾಮಿಯವರು ದಾವೀದನ ವಂಶದವನಲ್ಲ. ಯಾಕಂದರೆ ಆತನು ಕನ್ಯಾ ಮರಿಯಳ ಗರ್ಭದೊಳಗಿಂದ ಬಂದನು. ಆದ್ದರಿಂದ ಸ್ವಾಮಿಯವರು ವಂಶಾವಳಿ ದಾವೀದನ ವಂಶಾವಳಿಯಲ್ಲ. ನನಗೂ ವಂಶಾವಳಿ ಇದೆ, ನಿಮಗೂ ವಂಶಾವಳಿ ಇದೆ, ಭೂಲೋಕದಲ್ಲಿರುವಂಥ ಎಲ್ಲ ಮನುಷ್ಯರಿಗೆ ವಂಶಾವಳಿ ಅನ್ನುವಂಥದ್ದಿದೆ. ಆದರೆ ಯೇಸು ಸ್ವಾಮಿಯವರಿಗೆ ಮಾತ್ರ ವಂಶಾವಳಿ ಇಲ್ಲ. ಹಾಗಾದರೆ ಮತ್ತಾಯನವರ ಸುವಾರ್ತೆ ಏನು ಅಂತಂದರೆ ನೀವು ಒಂದು ವಿಷಯವನ್ನು ನೀವು ತಿಳ್ಕೊಳ್ಬೇಕು. ಏನಂತಂದರೆ ಕಳ್ಳ ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕೋಸ್ಕರವಾಗಿ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನವು ಬರೆಯಲ್ಪಟ್ಟಿತು ಅನ್ನುವಂಥ ವಿಷಯವನ್ನು ನೀವು ಕಂಡುಕೊಳ್ಬೇಕು. ಮತ್ತಾಯನ ಬರೆದ ಸುವಾರ್ತೆ ಯಾಕೆ ಬರೆಯಲ್ಪಟ್ಟಿತು ಅಂತಂದರೆ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಬರುವರು ಅನ್ನುವಂಥ ವಿಷಯವನ್ನು ತಿಳ್ಕೊಳ್ಬೇಕು. ಅಂತಂದರೆ ಯೇಸು ಸ್ವಾಮಿಯವರ ವಂಶಾವಳಿ ಬೇಕಾಯಿತು ಅನ್ನುವಂಥ ವಿಷಯವನ್ನು ನೀವು ಗಮನಿಸಬೇಕು. ಹಾಗಾದರೆ ಕಳ್ಳ ಕ್ರಿಸ್ತನು ಬಂದಿರುವನೇನ್ರಿ ಅಂತೇಳಿ ನೀವು ಅಂದ್ಕೊಳ್ಬೋದು. ಅನ್ಬೋದು. ಹಾಗಾದರೆ ಒಂದು ವಿಷಯವನ್ನು ನೋಡೋಣ್ರಿ. ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ, ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನವನ್ನು ನಾವು ನೋಡೋಣ್ರಿ. ಕೊರಿಂಥಿಯವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ, ಕೊರಿಂಥಿಯವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 1, 2, 3, 4. ನಾನು ನನ್ನನ್ನು ಹೊಗಳಿಕೊಳ್ಳುವುದರಲ್ಲಿ ಸ್ವಲ್ಪ ಬುದ್ಧಿಹೀನತೆಯಿಂದ ಮಾತಾಡುತ್ತೇನೆ. ನೀವು ಅದನ್ನು ಸಹಿಸಿಕೊಳ್ಳುತ್ತೀರೇನೋ? ನನ್ನನ್ನು ಸಹಿಸಿಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು
ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಓದಿತೆಂದು ನನಗೆ ಭಯವುಂಟು. ಯಾಕಂದರೆ ನಾವು ಪ್ರಸಿದ್ಧಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನೀವು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ, ನೋಡ್ರಿ ಮತ್ತೊಂದು ಸಲ 4ನೇ ವಚನ, ಯಾಕಂದರೆ ನಾವು ಪ್ರಸಿದ್ಧಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ ಎಂದು ಪೌಲನವರು ಮಾತಾಡಿದರು. ನಾವು ಪ್ರಸಿದ್ಧಪಡಿಸದಿದ್ದ ಬೇರೊಬ್ಬ ಯೇಸು ನಿಮ್ಮ ಬಳಿಗೆ ಬಂದಾಗ ನೀವು ಆತನ ವಿಷಯವಾಗಿ ಸಹಿಸಿಕೊಂಡಿರುವಂಥದ್ದು ಬಹಳ ಆಶ್ಚರ್ಯಕರವಾಗಿರುವಂಥದ್ದು. ಅಂತಂದರೆ ಕಳ್ಳ ಕ್ರಿಸ್ತನು ಅನ್ನುವ ಆತನು ಪೌಲನ ಕಾಲದಲ್ಲಿಯೂ ಕೂಡ ಬಂದಿರುವನು. ಆದ್ದರಿಂದ ಅನೇಕ ಮಂದಿ ಆತನನ್ನು ನಂಬಿಕೊಂಡ್ರು. ಆದ್ದರಿಂದ ಪೌಲನು ಭಯಪಟ್ಟು ಅವರನ್ನು ಎಚ್ಚರಿಸಿರುವಂಥ ವಿಷಯವನ್ನು ಇಲ್ಲಿ ನಾವು ನೋಡ್ತಿದ್ದೀವಿ ಪ್ರಿಯರೇ. ಆದ ಕಾರಣ ನೀವು ಗಮನಿಸ್ರಿ, ದೇವರ ಮಾತನ್ನು ಒಂದು ಸಲ ನಾವು ಆಲೋಚನೆ ಮಾಡ್ತಾ ಹೋದರೆ, ದೇವರ ಸಂಕಲ್ಪವನ್ನು ನಾವು ಆಲೋಚನೆ ಮಾಡ್ತಾ ಹೋದರೆ, ಕಳ್ಳ ಕ್ರಿಸ್ತನು ಯಾರು ಅನ್ನುವಂಥ ವಿಷಯವನ್ನು ತಿಳ್ಕೊಳ್ಬೇಕು ಅಂತಂದರೆ ಕರೆಕ್ಟಾಗಿ ನಮಗೆ ವಂಶಾವಳಿ ಬೇಕು ಅನ್ನುವಂಥ ವಿಷಯವನ್ನಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಿದ್ದೀವಿ ಪ್ರಿಯರೇ. 3ನೇ ಅಧ್ಯಾಯ, ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ಓದ್ಕೊಳ್ಳಿ. ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ, 3ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳ್ರಿ. ಇಲ್ಲದೆ ಹೋಗುವಂಥದ್ದು 3ನೇ ಅಧ್ಯಾಯ 11ನೇ ವಚನ. ಇಲ್ಲದೆ ಹೋಗುವಂಥದ್ದು ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸ ವ್ಯಕ್ತವಾಗುವುದು. ಪ್ರಿಯರೇ, ನೀವು ಗಮನಿಸ್ರಿ, ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಬೇರೆ ಯಾರಾದರೂ ಆ ಅಸ್ಥಿವಾರದ ಮೇಲೆ ಹಾಕಿದರೆ ನಿಜವಾಗಲು ಅದು ನಿಜವಾದ ಅಸ್ಥಿವಾರವಲ್ಲ. ಯೇಸು ಕ್ರಿಸ್ತನು ಹಾಕಿರುವಂಥ ಬುನಾದಿಯೇ ಸರಿಯಾದ ಬುನಾದಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಯಾಕಂದರೆ ಬೇರೊಬ್ಬನ ಬಂದು ನಾನು ಕ್ರಿಸ್ತನು, ನಾನು ಹೇಳಿರುವಂಥ ಮಾತುಗಳನ್ನು ಕೇಳ್ರಿ ಅಂತೇಳಿ ಯಾರಾದರೂ ಅಂದರೆ ಅವರ ಮಾತುಗಳನ್ನು ಕೇಳಬಾರದು ಎಂದು ಗಟ್ಟಿಯಾಗಿ ಪೌಲನು ಹೇಳಿದನು. ಅದೇ ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನವನ್ನು ಕೂಡ ಆಲೋಚನೆ ಮಾಡೋಣ್ರಿ. 22ನೇ ವಚನ. ಯಹೂದ್ಯರು ಸೂಚಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಶಿಲ್ಬಿಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಪ್ರಿಯರೇ, ಅನೇಕ ಮಂದಿ ಶಿಲ್ಬಿಗೆ ಹಾಕಲ್ಪಡಲಾರದಂಥ ಕ್ರಿಸ್ತನನ್ನು ಪ್ರಚುರಿಸಲ್ಪಟ್ರೆ ಅನೇಕ ಮಂದಿ ಶಿಲ್ಬಿಗೆ ಹಾಕಲ್ಪಡಲಾರದಂಥ ಕ್ರಿಸ್ತನನ್ನು ಪ್ರಕಟಿಸಿದರೆ, ಭಕ್ತನಾಗಿರುವಂಥ ಪೌಲನು ಮಾತ್ರ ಶಿಲ್ಬಿಗೆ ಹಾಕಲ್ಪಟ್ಟವನಾಗಿರುವಂಥ ಯೇಸು ಕ್ರಿಸ್ತನನ್ನು ಪ್ರಕಟಿಸಿದನು ಅಂತೇಳಿ ಬರೆಯಲ್ಪಟ್ಟಿದೆ. ಆದ ಕಾರಣ ಪ್ರಿಯರೇ, ನೀವು ಗಮನಿಸಬೇಕು, ಯಾಕೆ ಈ ರೀತಿಯಾಗಿ ಭಕ್ತನಾಗಿರುವಂಥ ಪೌಲನು ಭಯಪಟ್ಟನು ಅಂತಂದರೆ, ಆ ಪೌಲನು ಪ್ರಸಿದ್ಧಪಡಿಸದಿದ್ದ ಬೇರೊಬ್ಬ ಕ್ರಿಸ್ತನ ವಿಷಯವಾಗಿ ಅನೇಕ ಮಂದಿ ಪ್ರಕಟಿಸಿದರು. ಆದ್ದರಿಂದ ಅವರ ಮಾತುಗಳನ್ನು ಕೇಳಿ ಮೋಸ ಹೋಗುವರು ಅನ್ನುವಂಥ ವಿಷಯವನ್ನು ಕೇಳಿ ಭಕ್ತನಾಗಿರುವಂಥ ಪೌಲನವರೇ ಭಯಪಟ್ಟರು. ಅದೇ ರೀತಿಯಾಗಿ ತೋಮನವರ ವಿಷಯ ನಿಮ್ಗೆ ಗೊತ್ತು. ತೋಮನವರ ವಿಷಯವಾಗಿ ನಿಮ್ಗೆ ಗೊತ್ತು. ತೋಮನವರು ಕೇಳಿದರು. ತೋಮನವರು ಸ್ವಾಮಿಯವರು ಬಂದಾಗ ತೋಮನವರು ಇದ್ದಿಲ್ಲ. ಆಗ 12 ಮಂದಿ ಶಿಷ್ಯರಲ್ಲಿ ಕೆಲವರು ತೋಮನವರಿಗೆ ಹೇಳಿದರು, ಅಯ್ಯ, ನಾವು ಯೇಸು ಸ್ವಾಮಿಯನ್ನು ನೋಡಿದ್ದೀವಿ ಅಂದರು. ಯಾರು ಉಳಿದಿರುವಂಥ ಶಿಷ್ಯರು ತೋಮನವರಿಗೆ ಹೇಳಿದರು, ನಾವು ಯೇಸು ಸ್ವಾಮಿಯನ್ನು ನೋಡಿದ್ದೀವಿ ಅಂದಾಗ ತೋಮನವರು ಅಂದರು, ನಾನು ಆತನ ಗಾಯಗಳಲ್ಲಿ ಬೆರಳಿಟ್ರೇನೆ ನಂಬುತ್ತೀನಿ, ಆತನ ಪಕ್ಕೆ ನನ್ನ ಕೈ ಇಟ್ಟರೇನೆ ನಾನು ನಂಬುತ್ತೀನಿ, ಇಲ್ಲಾಂದರೆ ನಾನು ನಂಬಂಗಿಲ್ಲ ಎಂದು
ಭಕ್ತನಾಗಿರುವಂಥ ತೋಮನವರಂದರು. ಅದಕ್ಕೆ ಕಾರಣವೇನು ಗೊತ್ತಾ? ಭಾಳಷ್ಟು ಮಂದಿ ತೋಮನವರು ಅವಿಶ್ವಾಸಿ, ನಂಬಿಕಿಲ್ದವನು ಅಂಥೇಳಿ ಮಾತನಾಡುತ್ತಿರುವರು. ಪ್ರಿಯರೇ, ಆ ತೋಮನವರು ಯೇಸು ಸ್ವಾಮಿಯನ್ನು ನಂಬದೇ ಇರುವುದಕ್ಕೊಂದು ಕಾರಣವಿದೆ. ಸಾಧ್ಯವಾದರೆ ದೇವರಾದಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚ್ಯ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವನು ಅಂಥೇಳಿ ಸ್ವಾಮಿಯವರು ಹೇಳಿದ ಮಾತನ್ನು ತೋಮನವರ ಜ್ಞಾಪಕಕ್ಕೆ ತಂದುಕೊಂಡು ಶಿಷ್ಯರಾಗಿರುವಂಥ ನೀವು ಕೂಡ ಮೋಸ ಹೋಗಿರಬಹುದು, ಕಳ್ಳ ಕ್ರಿಸ್ತನೇ ಬಂದಿರಬಹುದು. ಆದ ಕಾರಣ ನಾನು ಆತನ ಗಾಯಗಳಲ್ಲಿ ಬೆರಳಿಟ್ರೇನೆ ನಂಬುತ್ತೀನಿ ಅಂತೇಳಿ ಅನ್ನುವುದಕ್ಕೆ ಕಾರಣ ಪ್ರಿಯರೇ, ಕಳ್ಳ ಕ್ರಿಸ್ತರು ಆಗಿನ ಕಾಲದಲ್ಲಿ ಪ್ರಭಾವಿಗಳಾಗಿರುವುದರಿಂದ ಸ್ವಾಮಿಯವರನ್ನು ನಾನು ನೋಡಿದ್ರೇ ನಂಬುತ್ತೀನಿ ಅಂದರು. ಒಂದಿಷ್ಟು 12 ಮಂದಿ ಶಿಷ್ಯರು ಹೇಳಿರುವಂಥ ಮಾತನ್ನು ತೋಮನವರು ನಂಬಬೇಕಾಗಿತ್ತು, ಆದರೆ ನಂಬದೇ ಇರುವುದಕ್ಕೆ ಕಾರಣ ಹೊಂದಿದೆ. ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚ್ಯ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಎಂದು ಸ್ವಾಮಿಯವರು ಹೇಳಿರುವಂಥ ಮಾತನ್ನು ತೋಮನವರು ಜ್ಞಾಪಕಕ್ಕೆ ತಂದು ಸ್ವಾಮಿಯವರನ್ನು ನಂಬಲಿಲ್ಲ ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಗಮನಿಸಬೇಕು. ಆದ ಕಾರಣ ಪ್ರಿಯರೇ, ಕಳ್ಳ ಕ್ರಿಸ್ತನನ್ನು ಯಾವಾಗಲೂ ಅವರು ಕಂಡುಕೊಂಡ್ರು, ಯಾವಾಗಲೂ ವಂಶಾವಳಿ ಪ್ರಕಾರ ಅವರು ತಿಳಿದುಕೊಂಡ್ರು, ಆಗ ಅವರು ಅಂದ್ಕೊಳ್ಬೇಕು, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ಕಾಲವು ಸಮೀಪಿಸಿತು, ಯೇಸು ಕ್ರಿಸ್ತನು ಬರುವಂಥ ದಿನಗಳು ಸಮೀಪವಾದವು ಅಂತೇಳಿ ತಿಳ್ಕೊಳ್ಬೇಕು. ಆದ ಕಾರಣ ಪ್ರಿಯರೇ, ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಇವೆಲ್ಲವೂ ಕ್ರಿಸ್ತ ಶಕ 70ರೊಳಗಾಗಿಯೇ ನಡೆದು ಹೋಗಿರುವಂಥವುಗಳು. ಕ್ರಿಸ್ತ ಶಕ 70ರೊಳಗಾಗಿಯೇ ನಡೆದು ಹೋಗಿರುವಂಥವುಗಳು. ಹಾಗಾದರೆ ಯುಗದಿ ಸಮಾಪ್ತಿ ಅಂದರೆ ಏನ್ರಿ? ಹಾಗಾದರೆ ನೀನು ಪ್ರತ್ಯಕ್ಷನಾಗೋದು ಅಂತಂದ್ರೆ ಏನ್ರಿ ಅಂತೇಳಿ ನೀವು ಪ್ರಶ್ನೆ ಮಾಡಬಹುದು. ಅದಕ್ಕೂ ಕೂಡ ಖಂಡಿತವಾಗಿ ಅವುಗಳ ವಿಷಯವಾಗಿ ನಾನು ಮಾತಾಡ್ತೀನಿ. ಸಮಯವು ಸಾಲದು, ಆದ್ದರಿಂದ ಇವತ್ತು ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಮುಗಿಸ್ತೀನಿ. ಸಾಧ್ಯವಾದರೆ ಮತ್ತೊಂದು ದಿನವೂ ಕೂಡ ಆ ಒಂದು ವಾಕ್ಯವನ್ನು ಮಾತಾಡ್ತೀನಿ. ಆಗಲೂ ಕೂಡ ನೀವು ಕೇಳುವುದಕ್ಕೆ ಆಸಕ್ತಿಯನ್ನು ತೋರಿಸಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ. ಪ್ರಿಯರೇ, ದೇವರ ವಾಕ್ಯವನ್ನು ಕೇಳಬೇಕು ಅಂದರೆ ಆಸಕ್ತಿ ಇರಬೇಕು. ಹಾಗಾದರೆ ಮತ್ತಾಯನವರ ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನವೇನ್ರಿ ಅಂತೇಳಿ ನೀವು ಪ್ರಶ್ನೆ ಮಾಡಬಹುದು. ಪರಲೋಕ ರಾಜ್ಯದ ಸುವಾರ್ತೆಯು ಸರ್ವಲೋಕದ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯ ಬರುವುದು ಅನ್ನುವಂಥ ವಿಷಯವೇನು ಅಂತೇಳಿ ನೀವು ಪ್ರಶ್ನೆ ಮಾಡಬಹುದು. ಅದನ್ನು ಕೂಡ ಹೇಳ್ತೀನಿ. ದಯಮಾಡಿ ಯಾರು ನೀವು ಬೇಸರ ಪಡಬೇಡ್ರಿ. ನಾವು ದೊಡ್ಡ ದೊಡ್ಡ ಪ್ರಸಂಗಿಕರ ಮೂಲಕವಾಗಿ ನಾವು ದೇವರ ವಾಕ್ಯವನ್ನು ಕೇಳಿದವ್ರಿ, ನೀನೆಷ್ಟು ಅಂತೇಳಿ ಒಂದು ವೇಳೆ ನೀವು ಗರ್ವಪಟ್ಟರೆ ನಿಮ್ಮ ಗರ್ವವು ನಿಮ್ಮಲ್ಲೇ ಇರುವುದೇ ಹೊರತು ದೇವರ ವಾಕ್ಯವು ನಿಮಗೆ ಅರ್ಥವಾಗದು. ಅವನು ಸಾಮಾನ್ಯವಾದ ಮನುಷ್ಯನು ಹೇಳಿದರೂ ಕೂಡ, ಆತನು ದೊಡ್ಡ ದೊಡ್ಡ ಸ್ಟೇಜಿನ ಮೇಲೆ ಪ್ರಸಂಗಿಸುವಂಥ ಪ್ರಸಂಗಿಕನು ಹೇಳಿದರೂ ಕೂಡ ನೀವು ದೇವರ ವಾಕ್ಯವನ್ನು ಕೇಳಿ ಕಲಿತುಕೊಳ್ಳಬೇಕೇ ಹೊರತು ಅವನು ದೊಡ್ಡವನು ಇವನು ಸಣ್ಣವನು ಅನ್ನುವಂಥ ಆಲೋಚನೆ ನಿಮ್ಮಲ್ಲಿರಬಾರ್ದು. ಇದ್ದರೆ ನೀವು ಸತ್ರೂ ಕೂಡ ನಿಮಗೆ ದೇವರ ವಾಕ್ಯ ಅರ್ಥವಾಗದು. ಅದನ್ನು ಮನಸ್ಸಿನೊಳಗಿಟ್ಟುಕೊಂಡು ದೇವರ ವಾಕ್ಯವನ್ನು ಕಲಿತುಕೊಂಡು ಮತ್ತೊಬ್ಬರಿಗಾದರೂ ಹೇಳಬೇಕು ಅನ್ನುವಂಥ ಮನಸ್ಸು ನಿಮಗಿರಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ನಮಸ್ಕಾರ ಪ್ರಿಯರೇ.